ನಮ್ಮ ಬೆಂಗಳೂರಿನ ಕೆಂಪೇಗೌಡ ವಿಮಾನ ನಿಲ್ದಾಣ ಭಾರಿ ಹೈಟೆಕ್ ಆಗಿದೆ. ಇಲ್ಲಿ ಪ್ರಪಂಚದ ಅತ್ಯಂತ ಉತ್ತಮವಾದ ಸೆಕ್ಯೂರಿಟಿ ಸಿಸ್ಟಮ್ ಕೂಡ ಇದೆ. ಅದರ ರಿಪೋರ್ಟ್ ಈಗ ಏರ್ಪೋರ್ಟ್ ಅನ್ನು ಬಳಸಿಕೊಂಡು ದಂಧೆಕೋರರು ಕಳ್ಳಾಟವನ್ನು ಆಡ್ತಿದ್ದಾರಂತೆ. ಯಾಕೆ? ಸ್ಟೋರಿ ನೋಡಿ. ಮೂರು ಕೇಸ್ 130 ಕೋಟಿ ಮೌಲ್ಯದ ಸ್ಮಗ್ಲಿಂಗ್ ಅಡ್ಡೆ ಆಗ್ತಿದೆಯಾ ಕೆಂಪೇಗೌಡ ವಿಮಾನ ನಿಲ್ದಾಣ? ಹೌದು, ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಸ್ಮಗ್ಲಿಂಗ್ ಅಡ್ಡೆ ಆಗ್ತಿದೆಯಾ ಅನ್ನೋ ಅನುಮಾನಗಳು ಶುರುವಾಗಿವೆ. ಈ ಅನುಮಾನಕ್ಕೆ ಕಾರಣ ಏರ್ಪೋರ್ಟ್ನಲ್ಲಿ ಬೆಳಕಿಗೆ ಬಂದಿರುವ ಈ 3 ಘಟನೆಗಳು. ಆ ಪೈಕಿ ಇವತ್ತಿನ ಒಂದು ಘಟನೆಯನ್ನ ಹೇಳ್ತೀವಿ ನೋಡಿ. ಏರ್ಪೋರ್ಟ್ನಲ್ಲಿ 38 ಕೋಟಿ ಮೌಲ್ಯದ ಕೊಕೇನ್ ಜಪ್ತಿ. ದೋಹಾ ಮೂಲದ ಈಕೆ ಬೆಂಗಳೂರಿನಿಂದ ದೆಹಲಿಗೆ ಹೋಗ್ತಿದ್ಲು. ಈಕೆಯಿಂದ ಡಿಆರ್ಐ ಅಧಿಕಾರಿಗಳು ಬರೋಬ್ಬರಿ 38 ಕೋಟಿ ಮೌಲ್ಯದ ಕೊಕೇನ್ ಪತ್ತೆ ಹಚ್ಚಿದ್ರು. ವಿಚಾರಣೆ ವೇಳೆ ಇದೇ ಏರ್ಪೋರ್ಟ್ ಮೂಲಕ ಇನ್ನೂ ಹೆಚ್ಚಿನ ಕೊಕೇನ್ ಬೆಂಗಳೂರಿಗೆ ತಂದಿದ್ದು, ಅದನ್ನ ಸ್ಟೋರ್ ಮಾಡಿಟ್ಟು ದೆಹಲಿಯಲ್ಲಿ ವ್ಯವಹಾರ ಕುದುರಿಸಿದ್ದು ಬಾಯ್ಬಿಟ್ಟಿದ್ಲು. ಕೇಸ್ ನಂಬರ್ 2, ಮಂಗಳೂರು ಪೊಲೀಸ್ ಬೃಹತ್ ಡ್ರಗ್ಸ್ ಕಾರ್ಯಾಚರಣೆ. ಮಂಗಳೂರು ಸಿಸಿಬಿ ಪೊಲೀಸರು ಕರ್ನಾಟಕದ ಇತಿಹಾಸದಲ್ಲೇ ಅತಿ ದೊಡ್ಡ ಡ್ರಗ್ಸ್ ಬೇಟೆಯಾಡಿದ್ರು. 2 ಆರೋಪಿಗಳಿಂದ 75 ಕೋಟಿ ಮೌಲ್ಯದ ಎಂಡಿಎಂಎ ಜಪ್ತಿ ಮಾಡಿದ್ರು. ಬೆಂಗಳೂರು ಏರ್ಪೋರ್ಟ್ಗೆ ಬಂದ ಮಹಿಳೆಯರ 2 ಟ್ರಾಲಿ ಬ್ಯಾಗ್ನಲ್ಲಿದ್ದ ಡ್ರಗ್ಸ್ ಅನ್ನ ಜಪ್ತಿ ಮಾಡಿದ್ರು. ಮಂಗಳೂರು ಸಿಸಿಬಿ ಅವರು ಒಂದು ಅತಿ ದೊಡ್ಡ ಕಾರ್ಯಾಚರಣೆ ಮಾಡಿದ್ದಾರೆ. ಇದು ಕರ್ನಾಟಕ ಪೊಲೀಸ್ ಇತಿಹಾಸದಲ್ಲಿ ಅತಿ ಹೆಚ್ಚು ಸೀಜರ್ದು ಒಂದು ಸ್ಟೋರಿ ಇದೆ. 14th ಮಾರ್ಚ್ ಬೆಳಿಗ್ಗೆ 7:00 ನಿಲಾದ್ರಿ ನಗರ್ ಎಲೆಕ್ಟ್ರಾನಿಕ್ ಸಿಟಿ ಹತ್ತಿರ ಒಂದು ಇಂಟರ್ಸೆಪ್ಟ್ ಮಾಡಿದ್ದಾರೆ. ಇಂಟರ್ಸೆಪ್ಟ್ ಮಾಡುವಾಗ ಅವ್ರ ಹತ್ರ ಒಂದು 2 ಟ್ರಾಲೀಸ್ ಇತ್ತು. ಆ 2 ಟ್ರಾಲಿದು ತಪಾಸಣೆ ಮಾಡುವಾಗ ಅದರಲ್ಲಿ ಸುಮಾರು 38 kg MDMA ಇತ್ತು, ವಿಚ್ ಇಸ್ ಇಂಟರ್ನ್ಯಾಷನಲ್ ಪ್ರೈಸ್ ಇಸ್ 75 crores. ಕೇಸ್ ನಂಬರ್ 3, ಸ್ಯಾಂಡಲ್ವುಡ್ ನಟಿ ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್. ಕರ್ನಾಟಕ ಪೊಲೀಸ್ ಪ್ರೋಟೋಕಾಲ್ ಬಳಸಿಕೊಂಡು 12 ಕೋಟಿಗೂ ಹೆಚ್ಚಿನ ಮೌಲ್ಯದ 14.2 kg ಗೋಲ್ಡ್ ಸ್ಮಗ್ಲಿಂಗ್ ಮಾಡುತ್ತಿದ್ದ ನಟಿ ಹಾಗೂ IPS ಅಧಿಕಾರಿ ಪುತ್ರಿ ರನ್ಯಾ ಕೂಡ KIAL ನಲ್ಲಿ ಲಾಕ್ ಆಗಿದ್ಲು. ಅದರಲ್ಲೂ 1 ವರ್ಷದಲ್ಲಿ 26 ಬಾರಿ ದುಬೈ ಟು ಬೆಂಗಳೂರು ಓಡಾಡಿ ಅನುಮಾನ ಹೆಚ್ಚುವಂತೆ ಮಾಡಿದ್ದಾಳೆ. ಸದ್ಯ ರನ್ಯಾ ಜೈಲಿನಲ್ಲಿದ್ದು ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ದಾಳೆ. ಈ ಕುರಿತು ಆಕ್ಷೇಪಣೆಗಳಿದ್ರೆ ಸಲ್ಲಿಸುವಂತೆ ವಿಶೇಷ ನ್ಯಾಯಾಲಯ ತಿಳಿಸಿದ್ದು, ಮಾರ್ಚ್ 31ಕ್ಕೆ ವಿಚಾರಣೆ ಮುಂದೂಡಿದೆ. ಒಬ್ಬ ಇಂಟರ್ನ್ಯಾಷನಲ್ ಟ್ರಾವೆಲರ್ ಏರ್ಪೋರ್ಟ್ ನಿಂದ ಹೊರಗೆ ಬರಬೇಕಂದ್ರೆ CASF, CRPF, ಕಸ್ಟಮ್ಸ್ ಹಾಗೂ DRI ಅಧಿಕಾರಿಗಳನ್ನ ದಾಟಿಕೊಂಡು ಸ್ಥಳೀಯ ಪೊಲೀಸರನ್ನು ಮೀರಿ ಹೊರಗಡೆ ಬರಬೇಕು. ಇದೆಲ್ಲದನ್ನ ಮೀರಿ ಡ್ರಗ್ಸ್, ಗೋಲ್ಡ್ ಎಲ್ಲವೂ ಕೂಡ ನಗರದೊಳಗೆ ಬರ್ತಿದೆ ಅಂದ್ರೆ ಈಗ ಇದನ್ನ ತಡೆಯೋದ್ಯಾರೋ ಅನ್ನೋ ಪ್ರಶ್ನೆಗೆ ಉತ್ತರವೇ ಇಲ್ಲ. ಕ್ಯಾಮ್ರಾ ಪರ್ಸನ್ ರಾಜು ಜೊತೆ ಪ್ರಜ್ವಲ್, TV9 ಬೆಂಗಳೂರು.